ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾವ ವಿಡಿಯೋ ತಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ತುಂಬ ದಿನ ಆಯಿತು ನಾವು ವೀಡಿಯೋಸ್ ಹಾಕಿ. ನಾನು ಬಿ ಎಡ್ ಫಸ್ಟ್ ಸೆಮ್ ಇದ್ದಾಗ ಫಸ್ಟ್ ಹುಡುಕಿದ್ದಂದರೆ ಕೆ ಯು ಡಿ ಅಂಡರ್ ನಾನು ಓದ್ತಿರೋದು. ಫಸ್ಟ್ ಹುಡುಕಿದಂದರೆ ಕೆ ಯು ಡಿ ಸಿಲೆಬಸ್ ಎಲ್ಲೂ ಕ್ಲಿಯರ್ ಕಟ್ಟಾಗಿ ನನಗೆಲ್ಲೂ ಸಿಗಲಿಲ್ಲ. ಈ ಪಿ ಡಿ ಎಫ್ ಸಿಕ್ಕಿದೆ, 4 ಸೆಮಿಸ್ಟರ್ ಸಿಲೆಬಸ್ ಆ್ಯಂಡ್ ಎವ್ರಿಥಿಂಗ್ ಇದರಲ್ಲಿದೆ. ಸೊ ನನಗೆ ಸಿಕ್ಕಿರುವಂತಹ ಇನ್ಫಾರ್ಮೇಷನ್, ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಈ ವಿಡಿಯೋದ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಇದೆ. ಆ್ಯಂಡ್ ಮತ್ತೊಂದಂದರೆ ಯಾವ ರೀತಿ ಕ್ರೆಡಿಟ್ ಇದೆ, ಮೇನ್ ಸಬ್ಜೆಕ್ಟಿಗೆ ಏನು ಕ್ರೆಡಿಟ್ಸ್ ಇದೆ ಎಲ್ಲ ತಿಳಿಸ್ಕೊಡ್ತೀನಿ. 4 ಸೆಮ್ಮಿಂದು ಒಂದು ಔಟ್ಲುಕ್ ಕೊಡ್ತೀನಿ. ಮೇನಾಗಿ ಎಷ್ಟು ಸೆಮಿಸ್ಟರ್ ಇರುತ್ತೆ ಅಂದರೆ 4 ಸೆಮಿಸ್ಟರ್ ಎಟ್ ಪ್ರೆಸೆಂಟ್ ಬಿ ಇ ಡಿ. ವರ್ಕಿಂಗ್ ಡೇಸ್ 100 ಇದೆ. ಇದು ಅಫಿಷಿಯಲ್ ಕೆ ಯು ಡಿ ಇದೆ. ಪಿ ಡಿ ಎಫ್ ನಾನು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇನ್ನು ಕ್ರೆಡಿಟ್ಸ್ ಬಂದು 24. ಪ್ರತಿ ಸೆಮ್ಮಿನ ಟೋಟಲ್ ಮಾರ್ಕ್ಸ್ 600. ಸೊ ಟೋಟಲ್ 2400 ಇದೆ. ಈಗ ನೀವು ನೋಡೋದಾದರೆ ಫಸ್ಟ್ ಸೆಮಿಸ್ಟರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆಯಪ್ಪ ಅಂದರೆ, ಒಂದು ಚೈಲ್ಡ್ಹುಡ್ ಆ್ಯಂಡ್ ಅಡೋಲೆಸೆನ್ಸ್ ಅಂದರೆ ಸೈಕಾಲಜಿಯಲ್ಲಿ ತುಂಬ ಪಾರ್ಟ್ಸ್ ಇದೆ. ಅದರಲ್ಲಿ ಬರೋದು ಚೈಲ್ಡ್ಹುಡ್ ಆ್ಯಂಡ್ ಅಡೋಲೆಸೆನ್ಸ್. ಇನ್ನೊಂದು ಫಿಲಾಸಫಿಕಲ್ ಆ್ಯಂಡ್ ಸೋಷಿಯಲಾಜಿಕಲ್ ಬೇಸಿಸ್ ಆಫ್ ಎಜುಕೇಷನ್, 2ನೇ ಪೇಪರ್ ಇದು. 3ನೇ ಪೇಪರ್ ಆಗಿ ಎಜುಕೇಷನಲ್ ಟೆಕ್ನಾಲಜಿ, ಶೈಕ್ಷಣಿಕ ತಂತ್ರಜ್ಞಾನ. ಈಗ ಇದು 2, ಇದೆಲ್ಲ 3 ಪೇಪರ್ ಏನಿದೆ ಅಲ್ವಾ, ಟೋಟಲ್ 100 ಮಾರ್ಕ್ಸಿಗೆ ಬರುತ್ತೆ. ಇನ್ನು ಪೆಡಜಾಜಿ ಅಂತ ಅಂದರೆ, ನಾವೀಗ ಬಿ ಎಸ್ ಸಿ ಪಿ ಸಿ ಎಮ್ ಮಾಡಿದರೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಡಿಗ್ರಿಯಲ್ಲಿ ಮಾಡಿದರೆ ಅವರಿಗೆ ಯಾವ್ದು ಬರುತ್ತೆ ಅಂದರೆ ಪೆಡಜಾಜಿ, ಸೈನ್ಸ್ ಮತ್ತು ಮ್ಯಾಥ್ಸ್. ಈಗ ಸಿ ಬಿ ಝಡ್ ಅವರಿಗೆ ಸೈನ್ಸ್ ಮತ್ತು ಒಂದು ಲ್ಯಾಂಗ್ವೇಜ್. ಇನ್ನು ಬಿ ಎ ಮಾಡಿದರೆ ಒಂದು ಹಿಸ್ಟ್ರಿ ಮೆಥಡು, ಇನ್ನೊಂದು ಕನ್ನಡ ಮೆಥಡ್ ಬರುತ್ತೆ. ಕಾಮರ್ಸ್ ಅವರಿಗೆ ಒಂದು ಕಾಮರ್ಸ್ ಮೆಥಡ್, ಇನ್ನೊಂದು ಕನ್ನಡ ಮೆಥಡ್. ಸೊ ಟೋಟಲ್ ಮಾರ್ಕ್ಸು 100 ಇರುತ್ತೆ. ಆದರೆ ಪೆಡಜಾಜಿಗೆ ನೋಡೋದಾದರೆ 50 ಮಾರ್ಕ್ಸ್ ಇರುತ್ತೆ. 2 ಸೇರಿಸಿ 100 ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪಿ ಸಿ ಎಮ್ ತೊಗೊಳ್ತೀನಿ, ಯಾಕಂದರೆ ನಾನು ಪಿ ಸಿ ಎಮ್ ಸ್ಟೂಡೆಂಟು. ಸೊ ಅದರಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಸೈನ್ಸಿಗೆ 40 ರಿಟರ್ನ್ ಅಂದರೆ ಥೇರಿ, 10 ಮಾರ್ಕ್ಸು ನಿಮ್ಮದು ಇಂಟರ್ನಲ್ಲು ಮತ್ತು ಅಸೈನ್ಮೆಂಟ್ ಎಲ್ಲ ಸೇರಿ ನಿಮ್ಮ ಕಾಲೇಜವರು ಕೊಡ್ತಕ್ಕಂಥದ್ದು. ಇನ್ನು ಸೈನ್ಸ್ ಮತ್ತು ಮ್ಯಾಥ್ಸ್ ಅಲ್ವಾ, ಮ್ಯಾಥ್ಸು 50 ಮಾರ್ಕ್ಸ್, 40 ಮಾರ್ಕ್ಸ್ ಎಕ್ಸಾಮ್ ಬರಿತೀವಿ, 10 ಮಾರ್ಕ್ಸು ಅಸೈನ್ಮೆಂಟು ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಮಾಡ್ತಾರೆ, ಅದರಿಂದ ಬರುವಂಥದ್ದು. ಇನ್ನು ಬಾಕಿ ಉಳಿದ ಪೇಪರ್ಗಳನ್ನು ನೋಡೋದಾದರೆ 100 ಮಾರ್ಕ್ಸ್ ಟೋಟಲ್, 80 ಮಾರ್ಕ್ಸ್ ಬರಿತೀವಿ, 20 ಮಾರ್ಕ್ಸು ಸೇಮ್ ಐ ಎ. ಇದನ್ನು ಉಳಿದು ಪ್ರಾಕ್ಟಿಕಲ್ ಯಾವ್ಯಾವುದು ಅಂದರೆ ಐ ಸಿ ಟಿ ಬೇಸಿಕ್, ಇದಕ್ಕೆ 50 ಮಾರ್ಕ್ಸ್ ಇರುತ್ತೆ. ಆಮೇಲೆ ಲ್ಯಾಂಗ್ವೇಜ್ ಅಕ್ರಾಸ್ ದ ಸಬ್ಜೆಕ್ಟ್, ಇದು ಕೂಡ 50. ಸೈಕೋ ಸೋಷಿಯಲ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್, ಇದು 50 ಮಾರ್ಕ್ಸ್. ಅಂದರೆ ಎಕ್ಸ್ಪರಿಮೆಂಟ್ಸ್ ಇರುತ್ತೆ, ಇದರಲ್ಲಿ 4 ಎಕ್ಸ್ಪರಿಮೆಂಟ್ಸ್ ಇವೆ ಟೋಟಲ್ಲು. ಇನ್ನು ಮೈಕ್ರೋ ಟೀಚಿಂಗ್ ಆ್ಯಂಡ್ ಇಂಟಿಗ್ರೇಷನ್ 50. ಕ್ರೆಡಿಟ್ಸ್ ನೋಡೋದಾದರೆ ಮೇನ್ ಪೇಪರ್ಸ್ ಏನಿದೆಯಲ್ಲ ಎಲ್ಲ 4. ಇನ್ನು ಈ ಪ್ರಾಕ್ಟಿಕಲ್ ಇದೆಯಲ್ಲ ಕ್ರೆಡಿಟ್ 2. ಇನ್ನು ಸೆಕೆಂಡ್ ಸೆಮಿಸ್ಟರ್ ನೋಡೋದಿದ್ರೆ ಥೇರಿ ಪಾರ್ಟ್, ಇಲ್ಲಿ ಪೆಡಜಾಜಿ ಬರೋದಿಲ್ಲ. ಸೆಕೆಂಡ್ ಸೆಮ್ ನೆನ್ಪಿಟ್ಕೊಳ್ಳಿ, ಪೆಡಜಾಜಿ ಇಲ್ಲ ಇಲ್ಲಿ. ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೊಸೆಸ್, ಇದು ಸೈಕಾಲಜಿ ಅಂಡರ್. ಮತ್ತು ನಾಲೆಜ್ ಆ್ಯಂಡ್ ಕರಿಕ್ಯುಲಮ್, ಎಜುಕೇಷನ್ ಇನ್ ಕಂಟೆಂಪ್ರರಿ ಇಂಡಿಯಾ, ಪೆಡಜಾಜಿಕ್ ಟೂಲ್ಸ್, ಟೆಕ್ನಿಕ್ಸ್ ಆ್ಯಂಡ್ ಅಪ್ರೋಚಸ್, ಎಲ್ಲವಕ್ಕೂ ಕ್ರೆಡಿಟ್ಸ್ 4 ಕ್ಲಿಯರ್ ಕಟ್ಟಾಗಿ ಎಲ್ಲ ಇದೆ. ಸೇಮ್ ಪ್ಯಾಟರ್ನ್, 80 ಮಾರ್ಕ್ಸು, 20 ಮಾರ್ಕ್ಸು ಇಂಟರ್ನಲ್. ಮಿನಿಮಮ್ ಎಷ್ಟು ಬೇಕು? 8. ಯಾವುದು ಇಂಟರ್ನಲ್ ಮಾರ್ಕ್ಸು. ಎಕ್ಸ್ಟರ್ನಲ್ ಮಾರ್ಕ್ಸು 32 ಬಿದ್ದರೆ ನಾವು ಪಾಸ್. ಇನ್ನು ಇದರಲ್ಲಿ ಐ ಸಿ ಟಿ ಬೇಸಿಕ್ ಫಸ್ಟ್ ಸೆಮ್ಮಲ್ಲಿ ಕಲ್ತಿದ್ದಿದ್ವಲ್ಲ, ಐ ಸಿ ಟಿ ಅಪ್ಲಿಕೇಶನ್ಸು ಇಲ್ಲಿ ಬರುತ್ತೆ. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದ ಸೆಲ್ಫ್, ಪರ್ಸ್ನಾಲಿಟಿ ಆ್ಯಂಡ್ ಯೋಗ. ಆಮೇಲೆ ಸ್ಟಿಮ್ಯುಲೇಟೆಡ್ ಆ್ಯಂಡ್ ಐ ಸಿ ಟಿ ಬೇಸ್ಡ್ ಲೆಸನ್, ಸ್ಕೂಲ್ ಲೆಸನ್ಸ್ ಆ್ಯಂಡ್ ರಿಫ್ಲೆಕ್ಟಿವ್. ಸ್ಕೂಲ್ ಲೆಸನ್ಸ್ ಅಂದರೆ ಬ್ಲಾಕ್ ಟೀಚಿಂಗ್ ಹಾಕ್ತಾರೆ ನಿಮಗೆ, ಅಲ್ಲಿ ಏನೇನು ಮಾಡಬೇಕು, ಏನೇನು ರೆಕಾರ್ಡ್ಸ್ ಮಾಡಬೇಕು ಅಂತ ಮುಂದೆ ನಿಮ್ಮ ಕಾಲೇಜಿಗೆ, ಈಗ ಫಸ್ಟ್ ಸೆಮ್ಮಲ್ಲಿದ್ದರೆ ಸೆಕೆಂಡ್ ಸೆಮ್ಮಲ್ಲಿ ಎಲ್ಲ ಹೇಳ್ತಾರೆ. ಲೆಸನ್ ಪ್ಲ್ಯಾನ್ಸ್ ಇರ್ಬೋದು ಅಥವಾ ಡೈಲಿ ಡೈರಿ, ಹೀಗೆ ತುಂಬ ರೆಕಾರ್ಡ್ಸ್ ಇವೆ, ಒಂದು 4-5 ಸೆಕೆಂಡ್ ಸೆಮ್ಮಿಗೆ. ಸೊ ಅದು ಸ್ಕೂಲ್ ಲೆಸನ್ಸ್ ಆ್ಯಂಡ್ ರಿಫ್ಲೆಕ್ಟಿವ್ ಡೈರೀಸು, ಟೋಟಲ್ 600. ಇನ್ನು ತರ್ಡ್ ಸೆಮಿಸ್ಟರಿಗೆ ಏನೇನಿದೆ ಅಂದರೆ ಇಲ್ಲಿ ಪೆಡಜಾಜಿ ಬರ್ತಾ ಇದೆ. ತರ್ಡ್ ಸೆಮಿಸ್ಟರ್ ನೋಡೋದಾದರೆ ಇನ್ಕ್ಲೂಸಿವ್ ಎಜುಕೇಷನ್, ಎಜುಕೇಷನಲ್ ಇವ್ಯಾಲ್ಯೂಯೇಷನ್. ಸೊ ಇಲ್ಲಿ ನೋಡ್ಬೋದು ಆಪ್ಷನಲ್ ಕೋರ್ಸ್ ಇದೆ. ಒಂದು ನೀವು ವ್ಯಾಲ್ಯೂ ಎಜುಕೇಷನ್ ತೊಗೋಬೋದು, ಇಲ್ಲಾಂದರೆ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ತೊಗೋಬೋದು. ಇದು ಮೇನ್ ಪೇಪರ್. ಆಮೇಲೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೆಡಜಾಜಿ 1 and 2. ಇಲ್ಲೇನಾಗುತ್ತೆ ಅಂದರೆ ಫಸ್ಟ್ ಸೆಮ್ಮಲ್ಲಿ ಹೇಗಿತ್ತು, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಇತ್ತು. ಈಗ ಪಿ ಸಿ ಎಮ್ ಅವ್ರಿಗೆ ಯಾವ ರೀತಿ ಸಬ್ಜೆಕ್ಟ್ ಬರುತ್ತೆ ಅಂದರೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಬರುತ್ತೆ ಪಿ ಸಿ ಎಮ್.
ನೆಕ್ಸ್ಟು ನಾವಿಲ್ಲಿ ಸಿ ಬಿ ಸೆಟ್ಟಿಗೆ ಬರೋದಾದರೆ ಕೆಮಿಸ್ಟ್ರಿ ಮತ್ತು ಬಯೋ ಬರುತ್ತೆ ಸಿ ಬಿ ಝಡ್ಡಲ್ಲಿ ಮೆಥಡ್. ಸೊ ಈ ಥರ ಬೇಸಿಕ್ಕಾಗಿ ಸ್ಪ್ಲಿಟ್ ಆಗುತ್ತೆ. ಇನ್ನು ನಾವು ಸೋಷಲ್ ಸೈನ್ಸ್ ಕಡೆಗೆ ಮೂವ್ ಆದರೆ ಹಿಸ್ಟ್ರಿ ಕನ್ನಡ, ಆಮೇಲೆ ಹಿಸ್ಟ್ರಿ ಇಂಗ್ಲೀಷ್, ಜಾಗ್ರಫಿ ಕನ್ನಡ, ಜಾಗ್ರಫಿ ಇಂಗ್ಲೀಷ್. ನೀವಲ್ಲಿ ಮೇನ್ ಪೇಪರಾಗಿ ಯಾವುದನ್ನು ಓದ್ತಾ ಇರ್ತೀರಲ್ವ ಅದು ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೊ ಥರ್ಡ್ ಸೆಮ್ ಕಂಪ್ಲೀಟ್ ಡೀಪಾಗಿ ಸ್ಟಡಿ ಮಾಡ್ತೀವಿ ಯಾವುದರಲ್ಲಿ, ಪೆಡಜಾಜಿಯಲ್ಲಿ. ನೆಕ್ಸ್ಟು ಪ್ರಾಕ್ಟಿಕಲ್ ನೋಡೋದಾದರೆ ಫೈನ್ ಆರ್ಟ್ಸ್ ಆ್ಯಂಡ್ ಥಿಯೇಟರ್ಸು, ಇನ್ನೊಂದು ರಿಸರ್ಚ್ ಪ್ರಾಜೆಕ್ಟ್ ಇದೆ, ಫೀಲ್ಡ್ ಅಸೈನ್ಮೆಂಟ್. ಒಂದು ಫೀಲ್ಡ್ ಅಸೈನ್ಮೆಂಟ್ ಅಂದರೆ ನಿಮಗೊಂದು ಈಗ ಪುರಾತತ್ವ ಇಲಾಖೆಯ ಜಾಗಗಳು, ಫಾರ್ ಎಕ್ಸಾಂಪಲ್ ಹಂಪಿ ಅಂದರೆ ನಿಮ್ಮ ನಿಯರ್ ಬೈ ಆ ಥರ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಕೋಟೆಗೋ ಇನ್ನೆಲ್ಲೋ ಕರ್ಕೊಂಡು ಹೋಗಿ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಹೇಳ್ತಾರೆ, ಅದ್ರ ಬಗ್ಗೆ ನಾವು ಬರೀಬೇಕು, ಫೀಲ್ಡ್ ವರ್ಕ್ ಟೈಪು, ಅದ್ರ ಮೇಲೆ ಅಸೈನ್ಮೆಂಟ್. ಇದು ಸೇಮ್ ಸ್ಕೂಲ್ ಲೆಸನ್ ಆ್ಯಂಡ್ ರಿಫ್ಲೆಕ್ಟಿವ್ ಡೈರಿ. ಆಬ್ವಿಯಸ್ಲಿ ಬ್ಲಾಕ್ ಟೀಚಿಂಗು, ಒನ್ ಮೋರ್ ಬ್ಲಾಕ್ ಟೀಚಿಂಗು. ಸೊ ನಾವು 2 ಬ್ಲಾಕ್ ಟೀಚಿಂಗನ್ನು ಮಾಡ್ತೇವೆ, ಒಂದು ಸೆಕೆಂಡ್ ಸೆಮ್ ಮತ್ತು ಥರ್ಡ್ ಸೆಮ್ಮಲ್ಲಿ ನಂಬರ್ ಆಫ್ ಡೇಸ್ ಜಾಸ್ತಿ ಇರುತ್ತೆ. ಇಲ್ಲೂ ಕೂಡ ಟೋಟಲ್ 600 ಮಾರ್ಕ್ಸ್, ಸೇಮ್ ಪ್ಯಾಟರ್ನ್, ಎವ್ರಿಥಿಂಗ್ ಈಸ್ ಸೇಮ್. ಜಸ್ಟ್ ನೀವೇ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ. ಕ್ರೆಡಿಟ್ಸ್ ಮೇನ್ ಪೇಪರಿಗೆ ಮಾತ್ರ 4 ಥೇರಿ ಪೇಪರ್ಸ್, ಉಳಿದೆಲ್ಲ ಪೇಪರಿಗೆ 2 ಕ್ರೆಡಿಟ್, ಟೋಟಲ್ ಎನಿಹೌ ಇಟ್ಸ್ 24. ಲಾಸ್ಟ್ ಸೆಮ್ಮಿಗೆ ನಾವು ಬರೋದಾದರೆ ಫೋರ್ತ್ ಸೆಮಿಸ್ಟರ್ ಥೇರಿ ಯಾವ್ಯಾವುದಿದೆ ಅಂತ ನೋಡೋದಾದರೆ, ಒಂದು ಜೆಂಡರ್, ಸೋಷಿಯಲ್ ಆ್ಯಂಡ್ ಸೊಸೈಟಿ, ಎಜುಕೇಷನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಸೇಷನ್, ಅಡ್ವಾನ್ಸ್ ಪೆಡಜಾಜಿ ಆಫ್ ಸಬ್ಜೆಕ್ಟ್ 1 ಆ್ಯಂಡ್ 2. ಸೇಮ್ ಪೆಡಜಾಜಿ 1 ಆ್ಯಂಡ್ 2 ಬಂತಿಲ್ಲಿ. ಅದೇ ಫಿಸಿಕ್ಸ್ ಮತ್ತು ಮ್ಯಾಥ್. ಇಲ್ಲಿ ಬರೋದಾದರೆ ಕೆಮಿಸ್ಟ್ರಿ, ಬಯೋ, ಹಾಗೆ ಹಿಸ್ಟ್ರಿ ಕನ್ನಡ, ಹಿಸ್ಟ್ರಿ ಇಂಗ್ಲೀಷ್, ನಿಮ್ಮ ಸಬ್ಜೆಕ್ಟ್ಸನ್ನು ನೀವು ನೋಡ್ಬೋದು ಇಲ್ಲಿ. ಇನ್ನು ರೀಡಿಂಗ್ ಆ್ಯಂಡ್ ರಿಫ್ಲೆಕ್ಟಿಂಗ್ ಆನ್ ಅ ಟೆಕ್ಸ್ಟ್, ಫೀಲ್ಡ್ ವರ್ಕ್ ಆ್ಯಂಡ್ ಇಮರ್ಷನ್, ಆ್ಯನ್ಯುವಲ್ ಲೆಸನ್ಸ್ ಇರುತ್ತೆ 2 ಮೆಥಡ್ ಮೇಲೆ 1 ಆ್ಯಂಡ್ 2. ಸೊ ಅದು ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. 150 ಫೀಲ್ಡ್ ವರ್ಕ್ ಆ್ಯಂಡ್ ಇಮರ್ಷನ್. ನಮಗೆ ಇಂಟರ್ನ್ಶಿಪ್ ಅಂತ ಹಾಕ್ತಾರಲ್ವ ಫೋರ್ತ್ ಸೆಮಲ್ಲಿ 1.5 ತಿಂಗಳು, ಅದಿದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಹೀಗೆ ಮೇಲ್ನೋಟದಲ್ಲಿ ನೋಡಿದಾಗ ಯಾವ್ಯಾವ ಸಬ್ಜೆಕ್ಟ್ ಇದೆ, ಯಾವ್ಯಾವ ಪೇಪರ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ನಿಮಗೆ. ಇನ್ನು ಬ್ರೀಫಾಗಿ ಸಿಲೆಬಸ್ 1 by 1 ವಿಡಿಯೋದ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೆ ಯಾರೆಲ್ಲ ಈ ವಿಡಿಯೋನ ನೋಡಿದ್ದಾರೆ ಪ್ಲೀಸ್ ಶೇರ್ ಮಾಡಿ, ತುಂಬ ನೀಡಿರುತ್ತೆ. ಯಾಕಂದರೆ ನಾನು ನೋಡಿದ ಪ್ರಕಾರ ಯಾವುದೇ ರೀತಿ ವಿಡಿಯೋ ನಂಗೆ ಸಿಗಲಿಲ್ಲ. ಸೊ ನನ್ನಿಂದ ಏನಾದರೂ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಸಿಲೆಬಸ್ ಬಗ್ಗೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಮೀನ್ಸ್ ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್, ಫೋರ್ತ್ ಯಾವ್ಯಾವ ಸಬ್ಜೆಕ್ಟ್ ಇದೆಯಲ್ಲ ಎಲ್ಲ ಸಿಲೆಬಸ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.